ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗನ್ ವಿತ್ ಕ್ರಿಯೇಷನ್. ನೋಡಿ, ನಾನು ಒಂದು ಸಿಲ್ಕ್ ಥ್ರೆಡ್ಡು, ಫ್ಯಾಬ್ರಿಕ್ ಗ್ಲೂ, ಕಟರ್, ಝರಿ ಥ್ರೆಡ್, ಬಿಗ್ ಐ ನೀಡಲ್, ಎಮ್ಮಿಂಗ್ ನೀಡಲ್ ಇದಿಷ್ಟನ್ನು ಯೂಸ್ ಮಾಡಿ 2 ಕಲರ್ಸಿಂದ ನಾನು ಬೇಬಿ ಕುಚ್ಚನ್ನ ಹಾಕೋದು ತೋರಿಸ್ತಾ ಇದ್ದೀನಿ. ನೋಡಿ, ಸಿಲ್ಕ್ ಕಲರು ಸ್ಯಾರಿ 2 ಕಲರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನೀಗ ಸುತ್ಕೋತಿದ್ದೀನಿ ಸ್ಟಡಿ ಪ್ಯಾಡ್ಗೆ 40 ರೌಂಡ್ಸು ಸುತ್ಕೋತೀನಿ. ಇದೇ ರೀತಿ ನಾನು 40 ರೌಂಡ್ಸ್ ಫುಲ್ ಸುತ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ 40 ಟೈಮ್ಸ್ ನಾವೀಗ ಸುತ್ಕೊಂಡ್ರೆ ಅದನ್ನು ಡಬಲ್ ಮಾಡಿಕೊಂಡ್ರೆ ನಮಗೆ 80 ಸ್ಟ್ಯಾಂಡ್ಸ್ ಆಗುತ್ತೆ ಫ್ರೆಂಡ್ಸ್. ನಾನೀಗ 40 ಸ್ಟ್ಯಾಂಡ್ಸನ್ನ ಸುತ್ಕೊಂಡಿದ್ದೀನಿ. ಕಟರಿಂದ ಕಟ್ ಮಾಡಿಕೊಂಡು ಗ್ಲೂ ಹಾಕಿ ನಾನು ಬಿಗ್ ಐ ನೀಡಲಿಂದ ಅದನ್ನು ಪೊಣಿಸ್ಕೊತೀನಿ. ಗ್ಲೂ ಹಚ್ಚುತ್ತಿದ್ದೀನಿ. ಬಿಗ್ ಐ ನೀಡಲ್ಗೆ ನಾನೀಗ ಅದನ್ನು ಪೊಣಿಸ್ಕೊತಿದ್ದೀನಿ. ಈಗ ಸೇರಿಸ್ಕೊಂಡ್ರೆ ಎರಡನ್ನೂ ಒಂದು ಮಾಡ್ಕೋಬೇಕು ಫ್ರೆಂಡ್ಸ್. 80 ಸ್ಟ್ಯಾಂಡ್ಸ್ ಆಯ್ತು. ಈಗ ನೆಕ್ಸ್ಟ್ ಇನ್ನೊಂದು ಕಲರ್ನು ನಾನು ಅದೇ ರೀತಿ 40 ಸ್ಟ್ಯಾಂಡ್ಸ್ನ ನಾನು ಸುತ್ಕೋತಿದ್ದೀನಿ ಸ್ಟಡಿ ಪ್ಯಾಡ್ಗೆ. ಫುಲ್ ಸುತ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 40 ಸ್ಟ್ಯಾಂಡ್ಸ್ ಆಗಿದೆ. ಅದೇ ರೀತಿ ನಾವು ಯಾವ ರೀತಿ ಮುಂಚೆ ನಾವು ಸ್ಕೈ ಬ್ಲೂ ಕಲರ್ನ ಯಾವ ರೀತಿ ಗ್ಲೂ ಹಾಕಿ ಮತ್ತು ಬಿಗ್ ಐ ನೀಡಲ್ಗೆ ಪೊಣಿಸ್ಕೊಂಡಿದ್ವಲ್ಲ, ಅದೇ ರೀತಿ ಇದನ್ನು ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ. ಎರಡು ಸಮನಾಗಿ ಮಾಡಿಕೊಂಡ್ರೆ ಮತ್ತು ಇದು 80 ಸ್ಟ್ಯಾಂಡ್ಸ್ ಆಯಿತು. ನಾನು ಏರ್ ಸ್ಟ್ರೈಟ್ನಿಂಗ್ ಐರನ್ ಬಾಕ್ಸ್ ಆಯಿತು, ಏರ್ ಸ್ಟ್ರೈಟ್ನಿಂಗಿಂದ ಆಯಿತು. ಇದನ್ನು ಈ ರೀತಿ ಐರನ್ ಮಾಡ್ಕೊಳೋದ್ರಿಂದ, ಸ್ಟ್ರೈಟ್ನಿಂಗ್ ಮಾಡ್ಕೊಳೋದ್ರಿಂದ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಕುಚ್ಚು ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನೋಡೋಕ್ಕೆ. ಅದಕ್ಕೋಸ್ಕರ ನಾನು ಏರ್ ಸ್ಟ್ರೈಟ್ನರಿಂದ ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊತಾ ಇದ್ದೀನಿ. ನಾನು ಸ್ಕೈ ಬ್ಲೂ ಕಲರು 4 ಬಿಗ್ ಐ ನೀಡಲ್ಗೆ 80 ಸ್ಟ್ಯಾಂಡ್ಸ್ ಮಾಡ್ಕೊಂಡಿದ್ದೀನಿ. 2 ಬಿಗ್ ಐ ನೀಡಲ್ಗೆ ಇನ್ನೊಂದು ಕಲರು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ. ಎಮ್ಮಿಂಗ್ ನೀಡಲ್ಗೆ ಝರಿ ಥ್ರೆಡ್ನ ಎರಡೆಳೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ನೀಡಲ್ ಹಾಕಿ ದಾರ ತಂದು ನೆಕ್ಸ್ಟ್ ಎರಡೂ ಸಮನಾಗಿ ಮಾಡ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಕಲರ್ನ ನಾನು ಅದನ್ನು ಚೂರು ಮೇಲೆ ಪಕ್ಕಕ್ಕೆ ಮೇಲಕ್ಕೆ ಹಾಕಿ ನೀಡಲ್ ಹಾಕಿ ದಾರ ತೊಗೊಂಬಂದು ಅದನ್ನು ಎರಡನ್ನೂ ಬೆಗೆಗೆ ಟೈಟಾಗಿ ಇಟ್ಕೊಳ್ಳಿ. ಮತ್ತು ಬ್ಲೂ ಕಲರ್, ಸ್ಕೈ ಬ್ಲೂ ಕಲರ್ ಹಾಕಿ ಮತ್ತು ನಾನು ಅವೆರಡನ್ನೂ ಸಮನಾಗಿ ಇಟ್ಕೊತಿದ್ದೀನಿ. ಮೂರನ್ನು ಗ್ರಿಪ್ಪಾಗಿ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಏನು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಎಮ್ಮಿಂಗ್ ನೀಡಲ್ಗೆ ಝರಿ ಥ್ರೆಡ್ನ ಕೆಳಗಡೆಯಿಂದ ನೀಡಲ್ ಹಾಕಿ ದಾರನ ತಂದು ನೆಕ್ಸ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ನಾವು ಬೇಬಿ ಕುಚ್ಚಿಗೆಲ್ಲ ನಾಟಕೊತೀವಲ್ಲ ಫ್ರೆಂಡ್ಸ್, ಅದೇ ರೀತಿ ನಾನು ಇದಕ್ಕೆ ನಾಟಕೊತಾ ಇದ್ದೀನಿ. ಇದೇ ರೀತಿ 4 to 5 ಟೈಮ್ಸು ನಾಟಕೋಬೇಕು ಫ್ರೆಂಡ್ಸ್. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಡಿಫ್ರೆಂಟ್ ವೀಡಿಯೋಸು ನನ್ನ ಚಾನಲಲ್ಲಿದೆ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾನು ಹಾಕೋ ವೀಡಿಯೋಸು ಯಾವ ರೀತಿ ಇದೆ, ಕುಚ್ಚು ಯಾವ ರೀತಿ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡಿ, ನಾನೀಗ ನೀಡಲ್ಲ ಹೊರಗೆ ತೆಗೆದು ಎಷ್ಟು ಲೆಂತ್ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಇನ್ನೊಂದನ್ನು ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಕೈ ಬೆರಳಷ್ಟು ಸ್ಪೇಸ್ ಕೊಟ್ಟು ನಾನು ಮಾಡ್ಕೊತಾ ಇದ್ದೀನಿ. ನಿಮಗೆಲ್ಲ ಬಿಗಿನರ್ಸ್ ಆಗಿದ್ದರೆ ನೀವು ಟೇಪಿಂದ 1 ಇಂಚು ಇಲ್ಲ 1.5 ಇಂಚು ಅಳತೆ ಮಾಡಿಕೊಂಡು ನಿಮ್ಗೆ ಹತ್ರ ಬೇಕೋ ದೂರ ಬೇಕೋ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಈ ರೀತಿ ನಾನು 2 ಕಲರ್ಸ್ನೂ ಹಾಕಿ ಆ ಕಡೆ ಈ ಕಡೆ ಸ್ಕೈ ಬ್ಲೂ ಕಲರು ಮತ್ತು ಈ ಕಲರ್ ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತು ನಾನು ನಾಟಕೊತಾ ಇದ್ದೀನಿ. ಮುಂಚೆ ಹೇಗೆ ತೋರಿಸಿದ್ದೀನೋ ಅದೇ ರೀತಿ ನಾಟಕೊತಾ ಇದ್ದೀನಿ ಫ್ರೆಂಡ್ಸ್. 4 to 5 ಟೈಮ್ಸು ಇದೇ ರೀತಿ ನಾಟಕೊಳ್ಳಿ ಫ್ರೆಂಡ್ಸ್. ನೋಡಿ, ನಾನು ನಾಟಕೊಂಡು ತೋರಿಸ್ತಾ ಇದ್ದೀನಿ. 3 to 4 ಟೈಮ್ಸು ಇದೇ ರೀತಿ ಟೈಟಾಗಿ ನಾಟಕೊಳ್ಳಿ ಫ್ರೆಂಡ್ಸ್. ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಝರಿ ಥ್ರೆಡ್ ಏನು ಹಾಕಿದ್ವಲ್ಲ ಫ್ರೆಂಡ್ಸ್, ಅದಷ್ಟಕ್ಕೂ ಸೇರಿಸಿ ಒಂದು ನಾಟಕೊತಾ ಇದ್ದೀನಿ ನಾನು. ಟೈಟಾಗಿ ಕೂರುತ್ತೆ ಫ್ರೆಂಡ್ಸ್, ಚೆನ್ನಾಗಿ ಕಾಣುತ್ತೆ. ಝರಿ ಥ್ರೆಡ್ ಎಷ್ಟು ಹಾಕಿದ್ರೂ ಬೇಬಿ ಕುಚ್ಚಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಲುಕ್ಕು ವೈಸು ಸೂಪರಾಗಿ ಕಾಣುತ್ತೆ. ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಫುಲ್ ಸ್ಯಾರಿ ಫುಲ್ ಹಾಕಿ ನಿಮಗೆ
ಡಿಸ್ಪ್ಲೇ ಯಾವ ರೀತಿ ಕಾಣ್ತಾ ಇದೆ ಫೈನಲ್ ಲುಕ್ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ನಾನು ಫೈನಲ್ ಲುಕ್ ಈ ರೀತಿ ಬಂದಿದೆ ಫ್ರೆಂಡ್ಸ್. ಫುಲ್ ಸ್ಯಾರಿಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಡಿಸೈನ್ ಹೇಗಿದೆ ಅಂತ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.